ಬೆಂಡೆಕಾಯಿ ಇದರ ತವರೂರು ಆಫ್ರಿಕಾ ಅಂತ ಹೇಳಲಾಗುತ್ತದೆ. ವೈಜ್ಞಾನಿಕವಾಗಿ ಅಬೆಲ್ ಮಾಸ್ಕಸ್ ಎಸ್ಕುಲೆಂಟಸ್ ಅಂತ ಕರೀತಾರೆ. ಸಂಸ್ಕೃತದಲ್ಲಿ ಬೆಂಡ, ಕಂದಮೂಲ ಅಂತ ಕರೀತಾರೆ. ಇಂಗ್ಲಿಷ್ನಲ್ಲಿ ಓಕ್ರಾ, ಲೇಡೀಸ್ ಫಿಂಗರ್ ಅಂತ ಕರೀತಾರೆ. ಇದು ಸ್ವಭಾವದಲ್ಲಿ ತಂಪು. ಇದರಲ್ಲಿರ್ತಕ್ಕಂಥ ಲೋಳೆ ಅಂತ ವಸ್ತು ನೀವೆಲ್ಲ ನೋಡೇ ಇರ್ತೀರಾ. ನಿಮಗ್ ಗೊತ್ತಾ, ಈ ಲೋಳೆಯನ್ನು ಬೇರ್ಪಡಿಸಿ ಹಲವಾರು ಬಗೆಯ ಮಾತ್ರೆಗಳ ಮೇಲೆ ಕೋಟಿಂಗ್ ಮಾಡಲಾಗುತ್ತೆ. ಈ ರೀತಿ ಕೋಟಿಂಗ್ ಯಾಕೆ ಮಾಡ್ತಾರೆ ಅಂದ್ರೆ, ಈ ಮಾತ್ರೆಗಳನ್ನು ನಾಲ್ಗೆಯ ಮೇಲೆ ಹಾಕಿಕೊಂಡಾಗ ಕಹಿ ಅನುಭವ ಆಗ್ಬಾರ್ದು ಅಂತ. ಕೆಲವೊಂದು ಸಂಶೋಧನೆಯ ವರದಿ ಪ್ರಕಾರ ಬೆಂಡೆಕಾಯಿಯ ಲೋಳೆಯನ್ನು ಕಲುಷಿತ ನೀರನ್ನು ಶುದ್ಧೀಕರಿಸಲು ಬಳಕೆ ಮಾಡಲಾಗುತ್ತಿದೆ. ಇನ್ನು ಇದರ ಆರೋಗ್ಯ ಲಾಭಗಳ ಬಗ್ಗೆ ತಿಳಿದುಕೊಳ್ಬೇಕು ಅಂದ್ರೆ ಇದರಲ್ಲಿರುವ ರಾಸಾಯನಿಕ ಸತ್ವಗಳು ಯಾವುವು ಅಂತ ನೋಡಬೇಕು. ಇದರಲ್ಲಿ ಪ್ರೋಟೀನು, ಫೈಬರು, ವಿಟಮಿನ್ ಎ, ವಿಟಮಿನ್ ಬಿ1, ವಿಟಮಿನ್ ಬಿ2, ವಿಟಮಿನ್ ಬಿ6, ವಿಟಮಿನ್ ಸಿ, ವಿಟಮಿನ್ ಇ, ವಿಟಮಿನ್ ಕೆ, ಕ್ಯಾಲ್ಸಿಯಮ್ಮು, ಫಾಸ್ಫರಸ್ಸು, ಮ್ಯಾಗ್ನೀಷಿಯಮ್ಮು, ಕಾಪರು, ಐರನ್, ಸೆಲೇನಿಯಂ, ಜಿಂಕ್, ಪೊಟ್ಯಾಷಿಯಂ, ಬೀಟಾ ಕೆರೋಟಿನ್, ಪಾಲಿಫಿನಾಲ್ಗಳು, ಹೀಗೆ ಇನ್ನೂ ಹಲವಾರು ಪೋಷಕಾಂಶಗಳು ಕಂಡುಬರುತ್ತವೆ. ನಿಮಗ್ ಗೊತ್ತಾ, ಇಷ್ಟೆಲ್ಲಾ ಪೋಷಕಾಂಶಗಳು ಇರುವುದರಿಂದಲೇ ಈಜಿಪ್ಟ್ ದೇಶದ ಕ್ಲಿಯೋಪಾತ್ರ ಮತ್ತು ಚೀನಾ ದೇಶದ ಸುಂದರಿ ಆಂಗುಫೆಲ್ ಇವರು ತಮ್ಮ ಸೌಂದರ್ಯವನ್ನು ಬಹಳ ಕಾಲದವರೆಗೆ ಕಾಪಾಡಿಕೊಳ್ಳಲು ಸಾಧ್ಯವಾಯಿತೆಂದು ಅಲ್ಲಿನ ಜನರು ನಂಬುತ್ತಾರೆ. ಇನ್ನು ಜಪಾನಿಯರು ಬೆಂಡೆಕಾಯಿಯ ಸೇವನೆ ಚಿರಯೌವನದ ಗುಟ್ಟು ಎಂದು ನಂಬುತ್ತಾರೆ. ಇದಕ್ಕೆ ಕಾರಣ ಇದರ ಆಂಟಿ ಏಜಿಂಗ್ ಗುಣ. ಸಂಶೋಧನೆಯ ಪ್ರಕಾರ ಬೆಂಡೆಕಾಯಲ್ಲಿರ್ತಕ್ಕಂಥ ಆಲಿಗೋಪೆಪ್ಟೈಡ್ ಎಂಬ ರಾಸಾಯನಿಕ ಸತ್ವ ರಿಂಕಲ್ಸ್ ಅಂದ್ರೆ ನೆರಿಗೆಗಳು ಏನುಂಟಾಗುತ್ತವೆ ಅಲ್ಲ, ಇವುಗಳನ್ನು ಕಡಿಮೆ ಮಾಡಿ ಮುಖದ ಹೊಳಪು ಹೆಚ್ಚಿಸುವ ಗುಣ ಹೊಂದಿದೆ. ಇಲ್ಲಿ ಬೆಂಡೆಕಾಯಿಯನ್ನು ಸೌಂದರ್ಯವರ್ಧಕ ಆಗಿ ಕೂಡ ಬಳಸಬಹುದು. 2-3 ಬೆಂಡೆಕಾಯಿ ಮತ್ತು 2 ತುಂಡು ಸೌತೆಕಾಯಿ ಇವುಗಳನ್ನು ಚೆನ್ನಾಗಿ ಅರೆದು ಪೇಸ್ಟ್ ಮಾಡಿಕೊಂಡು ಮುಖಕ್ಕೆ ಲೇಪಿಸಬೇಕು. ಅರ್ಧ ಗಂಟೆಯ ನಂತರ ಮುಖ ತೊಳೆದುಕೊಳ್ಬೇಕು. ಹೀಗೆ ವಾರದಲ್ಲಿ 2-3 ಸಲ ಬಳಸುತ್ತಾ ಹೋದರೆ ಮುಖದ ಹೊಳಪು ಹೆಚ್ಚುತ್ತದೆ ಮತ್ತು ರಿಂಕಲ್ಸ್ ಕಡಿಮೆ ಆಗುತ್ತವೆ. ಇದರಲ್ಲಿರ್ತಕ್ಕಂಥ ವಿಟಮಿನ್ ಸಿ ಮತ್ತು ಅನೇಕ ಆಂಟಿ ಆಕ್ಸಿಡೆಂಟ್ಗಳು ನಮ್ಮ ಚರ್ಮಕ್ಕೆ ಉತ್ತಮ ಪೋಷಣೆ ನೀಡುತ್ತವೆ. ಲೋಳೆ ಅಂಶವಿರುವ ಬೆಂಡೆಕಾಯಿ ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಇದನ್ನು ಹಸಿಯಾಗಿ ತಿನ್ನಬಹುದು ಅಥವಾ ಪಲ್ಯ ರೂಪದಲ್ಲಂತೂ ಎಲ್ಲರೂ ಸೇವಿಸ್ತೀವಿ. ಆದ್ರೆ ಬೆಂಡೆಕಾಯಿಯನ್ನು ಕಟ್ ಮಾಡಿ ನೀರಿನಲ್ಲಿ ನೆನೆ ಇಟ್ಟು ಅಂದ್ರೆ ಇನ್ಫ್ಯೂಸ್ಡ್ ವಾಟರ್ ಮಾಡಿ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಈ ನೀರನ್ನ ಕುಡಿಬಹುದು. ಇದು ಬೆಳೆಯುವ ಮಕ್ಕಳಿಗೆ ತುಂಬಾನೇ ಒಳ್ಳೆಯದು, ಹಸಿವು ಹೆಚ್ಚಿಸುತ್ತದೆ. ಈ ಬೆಂಡೆಕಾಯಿ ಮಧುಮೇಹ, ಅಸ್ತಮಾ ಇವುಗಳನ್ನು ಬೆಂಡೆತ್ತುವ ಕಾಯಿ ಅಂತ ಹೇಳ್ತಾರೆ. ಯಾಕೆ ಗೊತ್ತಾ, ಇದು ಮಧುಮೇಹಿಗಳಿಗೆ ತುಂಬಾನೇ ಒಳ್ಳೆಯದು. ಇದರ ನೀರು ನಿರಂತರ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯುತ್ತಾ ಬಂದ್ರೆ ರಕ್ತದಲ್ಲಿನ ಶುಗರ್ ಲೆವೆಲ್ ಕಂಟ್ರೋಲ್ ಮಾಡಲು ಸಹಾಯ ಮಾಡುತ್ತೆ. ಮುಖ್ಯವಾಗಿ ಟೈಪ್ 2 ಡಯಾಬಿಟಿಸ್ ಅನ್ನು ನಿರ್ವಹಿಸಲು ಸಹಾಯ ಮಾಡುತ್ತೆ. ಇನ್ನು ಇದು ರೋಗ ನಿರೋಧಕ ಶಕ್ತಿ ಹೆಚ್ಚಿಸಿ ಇದು ಅಸ್ತಮಾ ಮತ್ತು ಉಸಿರಾಟದ ತೊಂದರೆಗಳನ್ನು ತಡೆಯಲು ಸಹಾಯ ಮಾಡುತ್ತೆ. ಬೆಂಡೆಕಾಯಿಯಲ್ಲಿರುವ ಫೈಬರ್ ಮತ್ತು ಲೋಳೆ ಮಲಬದ್ಧತೆ ನಿವಾರಿಸುವಲ್ಲಿ ಸಹಾಯ ಮಾಡುತ್ತವೆ. ಇದು ರಕ್ತಹೀನತೆಗೂ ಒಳ್ಳೆಯದು, ಯಾಕೆಂದ್ರೆ ಇದರಲ್ಲಿ ಕಬ್ಬಿಣ, ಫೋಲೇಟ್, ವಿಟಮಿನ್ ಸಿ, ವಿಟಮಿನ್ ಕೆ ಸಮೃದ್ಧವಾಗಿವೆ. ಇವು ನಮ್ಮ ದೇಹದಲ್ಲಿ ಹಿಮೋಗ್ಲೋಬಿನ್ ಹೆಚ್ಚಿಸುತ್ತವೆ. ಬೆಂಡೆಕಾಯಿ ವಿಟಮಿನ್ ಕೆ ಹೊಂದಿರೋದ್ರಿಂದ ಮೂಳೆಗಳಲ್ಲಿ ಕ್ಯಾಲ್ಸಿಯಂ ಬ್ಯಾಲೆನ್ಸ್ ಮಾಡುತ್ತೆ. ಇದು ಆಸ್ಟಿಯೋಪೋರೋಸಿಸ್ ನಿರ್ವಹಣೆಯಲ್ಲಿ ಸಹಾಯ ಮಾಡುತ್ತೆ. ಇದರಲ್ಲಿರ್ತಕ್ಕಂಥ ಮ್ಯಾಗ್ನೀಷಿಯಂ ಮತ್ತು ಫಾಸ್ಫರಸ್ ಇವು ನಮ್ಮ ಮೂಳೆಗಳನ್ನು ಬಲಪಡಿಸುತ್ತವೆ. ಬೆಂಡೆಕಾಯಿ ನೀರು ಕುಡಿಯೋದ್ರಿಂದ ಕಣ್ಣಿಗೆ ಸಂಬಂಧಪಟ್ಟ ಸಮಸ್ಯೆಗಳು ನಿವಾರಣೆಯಾಗುತ್ತವೆ. ಕೂದಲು ಉದುರುವ ಸಮಸ್ಯೆ ಕೂಡ ನಿವಾರಣೆಯಾಗುತ್ತೆ. ಬೆಂಡೆಕಾಯಿಯು ಕಡಿಮೆ ಪ್ರಮಾಣದ ಕ್ಯಾಲರಿ ಮತ್ತು ಹೆಚ್ಚಿನ ಪ್ರಮಾಣದ ಕರಗದ ನಾರು ಇನ್ಸಾಲ್ಯುಬಲ್ ಫೈಬರ್ ಇದರಲ್ಲಿ ಇರೋದ್ರಿಂದ ವೇಟ್ ಲಾಸ್ಗೆ ಅಂದ್ರೆ ತೂಕ ಕಳೆದುಕೊಳ್ಳಲು ಸಹಾಯ ಮಾಡುತ್ತೆ. ಇದರಲ್ಲಿರುವ ಪೆಕ್ಟಿನ್ ಮತ್ತು ಪಾಲಿಫಿನಾಲ್ಗಳು ನಮ್ಮ ದೇಹದಲ್ಲಿ LDL ಅಂದ್ರೆ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡುತ್ತವೆ ಮತ್ತು ನಮ್ಮ ಹೃದಯದ ಆರೋಗ್ಯ ಕಾಪಾಡುತ್ತವೆ. ಬೆಂಡೆಕಾಯಿಯನ್ನು ಪಲ್ಯದ ರೂಪದಲ್ಲಂತೂ ಎಲ್ಲರೂ ಸೇವಿಸ್ತೀವಿ, ಆದ್ರೆ ಇದನ್ನು ಔಷಧಿ ರೂಪದಲ್ಲಿ ಬಳಸಿ ನೋಡಿ, ಇದರ ನೀರು ಬಳಸಿ ನೋಡಿ. ಸರಿ, ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.